ವಿಜಯಪುರ ನಗರ ಹಾಗೂ ಸುತ್ತಮುತ್ತಲ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು, ಸತತ 3 ಗಂಟೆಯಿಂದ ಸುರಿಯುತ್ತಿರುವ ಮಳೆರಾಯನ ಅಬ್ಬರದಿಂದಾಗಿ ಭಾರೀ ಮಳೆಯಿಂದಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗಳೆಲ್ಲ ಜಲಾವೃತಗೊಂಡು ಮನೆಗಳಿಂದ ನೀರನ್ನ ಹೊರಹಾಕುವಲ್ಲಿ ನಿರತರಾಗಿದ್ದಾರೆ ಇಲ್ಲಿನ ಜನ. ನಗರದ ಕೆಸಿ ಮಾರುಕಟ್ಟೆಯ ರಸ್ತೆ ಜಲಾವೃತಗೊಂಡಿದ್ದು, ನಗರದ ಬ್ಯಾಂಕರ್ಸ್ ಕಾಲೋನಿಯ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಇನ್ನು ಮಳೆ ಮುಂದುವರೆದಿದ್ದು ಇನ್ನಷ್ಟು ಅವಾಂತರಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ. ನಗರದ ಬಹುತೇಕ ತಗ್ಗು ಪ್ರದೇಶದ ವಾರ್ಡ್ಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಮನೆ, ಬ್ಯಾಂಕ್, ಹೋಟೆಲ್ ಜಲಾವೃತಗೊಂಡಿದೆ. ವಾರ್ಡ್ ನಂಬರ್ 26ರಲ್ಲಿ 16 ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ರಸ್ತೆಯಲ್ಲೇ ನದಿಯಂತೆ ಉಕ್ಕಿ ಹರಿತಾ ಇದೆ ಮಳೆ ನೀರು. ಮನೆಯಲ್ಲಿನ ನೀರನ್ನ ಹೊರಹಾಕಲು ಗೃಹಿಣಿಯರು ಪರದಾಟ ನಡೆಸ್ತಾ ಇದ್ದಾರೆ. ಮನೆಯ ಅಡುಗೆ ಕೋಣೆ, ಬೆಡ್ರೂಮ್ಗಳಿಗೂ ಮಳೆ ನೀರು ನುಗ್ಗಿದೆ. ಮನೆಯಲ್ಲಿ ಪಾತ್ರೆ, ಅಡುಗೆ ಸಾಮಗ್ರಿ ಜಲಾಹುತಿಯಾಗಿದ್ದು, ನೀರಲ್ಲೇ ನಿಂತಿದ್ದೆ ಕುರ್ಚಿಗಳು ಹಾಗೆ ಸೋಫಾ, ಟ್ರೆಜರಿಗಳು. ನೀರನ್ನ ಹೊರಹಾಕಲು ಜನ ಪರದಾಟ ನಡೆಸ್ತಾ ಇದ್ದಾರೆ. ವಿಜಯಪುರದಲ್ಲಿ ಮುಳುಗಿದೆ ಬಿಲಾಲ್ ನಗರದ 100ಕ್ಕೂ ಅಧಿಕ ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಏರಿಯಾದ ಕಾರ್, ಬೈಕ್, ವ್ಯಾನ್ ಸೇರಿದಂತೆ ವಾಹನಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿವೆ. ನೀರಲ್ಲೇ ಅಡ್ಡಾಡ್ತಾ ಇದ್ದಾರೆ ಏರಿಯಾದ ಜನ. ಇನ್ನು ಮಳೆಯಿಂದ ಸಂಪೂರ್ಣವಾಗಿ ಮನೆಗಳು ಮುಳುಗಡೆ ಆಗಿದ್ರಿಂದಾಗಿ ಮೇಲ್ಚಾವಣಿಗೆ ಏರಿ ನಿಂತಿದ್ದಾರೆ ಇಲ್ಲಿನ ಜನ. ಇತ್ತ ಶ್ವಾನಗಳು ಕಾರಿನಿಂದ ಹೊರಬರೋಕೆ ಪರದಾಟ ನಡೆಸ್ತಾ ಇದ್ದಾವೆ. ಥರ್ಮಾಕೋಲ್ನಲ್ಲಿ ದೋಣಿಯನ್ನ ಮಾಡಿಕೊಂಡು ಇನ್ನೂ ಕೆಲವೊಬ್ರು ಮೋಜು ಮಸ್ತಿ ಮಾಡುತ್ತಿದ್ದಾರೆ. ಮನೆಗಳು ಮುಳುಗಿದ್ರೂ ಕೂಡ ಬಿಲಾಲ್ ನಗರದಲ್ಲಿ ಕೆಲವು ಯುವಕರಿಂದ ನೀರಿನಲ್ಲಿ ಮೋಜು ಮಸ್ತಿ ಕೂಡ ನಡೀತಾ ಇದೆ. ಪ್ಲಾಸ್ಟಿಕ್ ಥರ್ಮಾಕೋಲ್ನಲ್ಲಿ ಕುಳಿತ ಯುವಕರು ಮಳೆ ನೀರನ್ನು ಎಳೆದೊಯ್ತಾ ಇರುವಂತಹ ಮತ್ತೊಬ್ಬ ಯುವಕ ಈ ಒಂದು ವಿಡಿಯೋದಲ್ಲಿ ನೀವು ವೀಕ್ಷಿಸ್ತಾ ಇರಬಹುದು. ಇನ್ನು ಮಳೆಯ ಅವಾಂತರದ ನಡುವೆಯೂ ಇಲ್ಲಿನ ಯುವಕರು ಮೋಜು ಮಸ್ತಿಯನ್ನು ಮಾಡೋದನ್ನ ಬಿಡ್ತಾನೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ವಿಜಯಪುರದಲ್ಲಿ ಯಾವ ರೀತಿ ಮಳೆರಾಯನ ಅಬ್ಬರ ಜೋರಾಗಿದೆ ಅಂತ. ಎಷ್ಟಿದ್ರೂ ಕೂಡ ಇಲ್ಲಿ ಮಳೆ ನಿಲ್ತಾನೇ ಇಲ್ಲ ಹಾಗೂ ಜನರ ಜೀವನ ಕೂಡ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಇಲ್ಲಿಯ ಜನರ ಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.